ಮೊದಲನೇದಾಗಿ ನಮ್ಮ ಜೈ ಭೀಮ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೊಡ್ತಾ ಇದ್ದೆ. ಇವತ್ತು ಏನು ವಿಶೇಷ ಅಂದ್ರೆ ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅನ್ನೋದು 50 ವರ್ಷದ ಹುಟ್ಟುಹಬ್ಬ. ಇವತ್ತೆಲ್ಲ ನಮ್ಮ ಯುವ ಪಡೆ, ಕರ್ನಾಟಕ ರಕ್ಷಣಾ ಯುವ ಪಡೆ ರಾಜ್ಯಾಧ್ಯಕ್ಷರಾದ ಸತೀಶ್, ನಾನು ಮಹಿಳಾ ಅಧ್ಯಕ್ಷರು ಎಲ್ಲ ಸೇರಿ ಇವತ್ತು ಬಂದು ಅವ್ರಿಗೆ ಒಂದು ಕೆಂಪೇಗೌಡ ಒಂದು ಸ್ಟ್ಯಾಚ್ಯೂನ ಕೊಟ್ಟು ಇವತ್ತು ನಮ್ಮ ಅವ್ರಿಗೆ ಒಂದು ಅಭಿನಂದನೆ ಸೂಚಿಸಿ ನಾವು 50 ವರ್ಷನ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಎಲ್ಲ ಬಡವ್ರ ಮಕ್ಕಳಿಗೆ ಸೀರೆಗಳು, ಸ್ಯಾರಿಗಳು ಕೊಟ್ಟು ಇವತ್ತು ನಮ್ಮ ಅವರ ಅಣ್ಣ ಅವರು ಎಲ್ಲ ಇದು ಮಾಡಿದ್ದಾರೆ. ಏರಿಯಾದಲ್ಲಿ ಪುಲಿಕೇಶ್ ನಗರಲ್ಲಿ ತುಂಬಾ ಸಂತೋಷ ಆಗಿದೆ. ಈ ಭಾಗದಲ್ಲಿ ಹೇಳ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕಂಚಿಂದು ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂದು ಇಟ್ಕೊಟ್ಟು ನಮ್ಮನ್ನ ಒಂದು ಹೆಸರು ತರ್ಕೊಂಡು ಕೊಟ್ಟಿದೆ ನಮ್ಮ ವ್ಯಕ್ತಿಗೆ. 50 ವರ್ಷ ಹುಟ್ಟುಹಬ್ಬ ಸೇರಿಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಸುಜಾತ ಅಂದ್ಬಿಟ್ಟು. ಈ ದಿನ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಅಖಂಡ ಶ್ರೀನಿವಾಸಮೂರ್ತಿ ಅಣ್ಣ ಅವರ 55ನೇ ವರ್ಷದ ಬರ್ತಡೆಯನ್ನು ಆಚರಿಸ್ತಿದ್ದೀವಿ. ಇವತ್ತು ಪುಲಿಕೇಶಿ ನಗರದ ಎಲ್ಲ ವಾರ್ಡಿನ ಮುಖಂಡರುಗಳು ಬಂದು ಅವ್ರಿಗೆ ವಿಜೃಂಭಣೆಯಿಂದ ಸೇರಿ ಆಚರಿಸ್ತಿದ್ದೀವಿ. ಮತ್ತು ಎಲ್ಲ ಬಡ ಹೆಣ್ಮಕ್ಳಿಗೆ ಸೀರೆಗಳನ್ನ ಕೊಡ್ತಾ ಇದ್ದಾರೆ, ಮತ್ತು ಊಟ ಕೊಡ್ತಾ ಇದ್ದಾರೆ. ಮತ್ತು ದೇವರವ್ರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಮತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳನ್ನ ಕೊಡ್ಬೇಕಂತ ದೇವರಲ್ಲಿ ಕೇಳ್ಕೊಳ್ತೀವಿ. ವಾರ್ಡ್ 60 ಮಾತಾಡ್ತಾ ಇರೋದು. ಈ ದಿನ ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಹುಟ್ಟುಹಬ್ಬ ಇರೋದ್ರಿಂದ ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನಮ್ಮ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಗಳನ್ನ ನಮ್ಮ ಕೈಲಿ ಮಾಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ఈరోజు ఎంతో శుభదినం. మా ఎమ్మెల్యే ఎక్స్ఎమ్మెల్యే సీనన్న వాళ్ళ పుట్టినరోజు. ఈరోజు ఎంతో మందికి భోజనము, చీరలు ఎంతో మందికి పంచి పెట్టారు. ముందు రోజులు కూడా ఇలాంటివి ఎన్నో చేయాలని, ఆయురారోగ్యము, ఐశ్వర్యము ఇవ్వాలని కోరుకుంటూ ఆ దేవుని ప్రార్థిస్తున్నాను. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪುಲಿಕೇಶ್ ನಗರದ ಮಾಜಿ ಎಮ್ಮೆಲ್ಯೆ ಆದಂಥ ಶ್ರೀ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಹುಟ್ಟುಹಬ್ಬದ ದಿನಾಚರಣೆ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ಇವೆಲ್ಲ ನೋಡಿರ್ಬೋದು. ಸುಮಾರು ಬೆಳಗ್ಗೆಯಿಂದ ಮಹಿಳೆಯರು, ಕಾರ್ಯಕರ್ತರು ಮತ್ತು ಮುಖಂಡರುಗಳೆಲ್ಲ ಬಂದಿದ್ದರು. ಕಾರಣ ಏನಂದರೆ ಅವ್ರ ಪದವಿಯಲ್ಲಿದ್ದಾಗ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದ್ದಾರೆ. ಬಡವರಾಗಲಿ, ಬೇರೆ ಜಾತಿ ಭೇದ ಯಾವುದು ನೋಡದೆ ಎಲ್ಲರಿಗೂ ಸೇವೆ ಮಾಡಿದ್ದಾರೆ. ಜನ ಅದನ್ನೆಲ್ಲ ಸ್ಮರಿಸಿಕೊಂಡು ಅವರ ಬರ್ತ್ಡೇಗೆ ಬಂದು ಇಲ್ಲಿ ಹುಟ್ಟುಹಬ್ಬದ ಶುಭಾಶಯ ಕೋರಕ್ಕೆ ಜನ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅವರು ಒಳ್ಳೆ ನಾಯಕರಾಗಿ ಉಳಿಬೇಕು ಮತ್ತು ಅವರು ಹಳೆಯ ನಾಯಕರಾಗಿ ಜನರಿಗೆ ಸೇವೆ ಮಾಡೋ ರೀತಿಯಲ್ಲಿ ಅವರು ಪ್ರಕಾಶಗೊಳಿಸಿ ಬೆಳಿಬೇಕು ಮತ್ತು ಜನರ ಸೇವೆ ಹೆಚ್ಚಾಗಿ ಮಾಡಬೇಕು. ದೇವರವ್ರಿಗೆ ಆಶೀರ್ವಾದ ಮಾಡಲಿ ಎಂದು ನಾನು ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಅವರಿಗೆ ನಮಸ್ಕಾರ. ಇವತ್ತು ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಿ ಅಣ್ಣವ್ರದ್ದು ಹುಟ್ಟಿದಬ್ಬ. ಇವತ್ತು ನಮ್ಮ ಪುಲಿಕೇಶ್ ನಗರ ಜನಗಳು, ಇಡೀ ಜನತೆ ತುಂಬ ಹ್ಯಾಪಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಯಾಕಂದರೆ ಅವರು 10 ವರ್ಷ MLA ಪದವಿನಲ್ಲಿ ಅವರು ಮಾಡಿರೋ ಅಭಿವೃದ್ಧಿಗಳು ನಾವು ಇವತ್ತು ಕೂಡ ಮರೆಯೋಕ್ಕಾಗಲ್ಲ. ನಾವು ಅಷ್ಟೊಂದು ನೀರಿನ ವ್ಯವಸ್ಥೆ ಆಗಲಿ, ಸ್ಕೂಲ್ ವ್ಯವಸ್ಥೆ ಆಗಲಿ, ಕಾಲೇಜ್ ಆಗಲಿ, ಬಡವರಿಗೆ ಬಟ್ಟೆ ಆಗಲಿ, ಸೀರೆ ಆಗಲಿ, ಯಾವುದೇ ಒಂದು ಇಡೀ ನಮ್ಮ ಪುಲಿಕೇಶ್ ನಗರ 7 ವಾರ್ಡಲ್ಲಿ ಚಿಕ್ಕ ಮಗು ಕೂಡ ಅವ್ರಿಗೆ ಮರೆಯೋಕ್ಕಾಗಲ್ಲ. ಅಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ. ಆ ಅಭಿವೃದ್ಧಿಗೆ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಇನ್ನೂ ಅವರು ಮುಂದಕ್ಕೆ ಅವ್ರು ತುಂಬ ಒಳ್ಳೆ ಒಂದು ದೊಡ್ಡ ಪೋಸ್ಟ್ ಸಿಕ್ಕಿ ಅವ್ರಿಗೆ ಒಂದು MLC ಆಗ್ತಕ್ಕಂಥ ನಮ್ಮ ಇಷ್ಟ ಇದೆ. ಅವ್ರಿಗೆ MLC ಆದ್ರೂ ಅವ್ರಿಗೆ ಏನು ದೊಡ್ಡ ಪೋಸ್ಟ್ ಅಲ್ಲ ಅದು. ಬನ್ನಿ ಸರ್ ಮುಂದೆ. ಆ ಥರ ಅವರು ಅಷ್ಟೊಂದು ಕಷ್ಟಪಟ್ಟು ಈ ಕ್ಷೇತ್ರಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಇವತ್ತು ಈ ಕ್ಷೇತ್ರದ ಜನತೆಗಳು ಯಾವತ್ತೂ ಅವ್ರಿಗೆ ಮರೆಯೋಕ್ಕಾಗಲ್ಲ. ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ.
ಇನ್ನು ಮುಂದಕ್ಕೆ ಅವ್ರು ತುಂಬಾ ಬೆಳೀಲಿ. ಮತ್ತೆ ಇವತ್ತು ಅವ್ರು ಹುಟ್ಟಿದಬ್ಬಕ್ಕೆ ಹಲವಾರು ಜನ ಇಲ್ಲಿ ಬಂದಿದ್ದಾರೆ. ಸಾವಿರಾರು ಜನಕ್ಕೆ ಸೀರೆ ಮತ್ತು ಊಟ ಕೊಡಲಾಗಿದೆ. ಇಲ್ಲಿ ಅವರು ಇಡೀ ಜನತೆ ಅವರಿಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಇವತ್ತು ಅವರಿಗೆ ಭಗವಂತ ಒಳ್ಳೆ ಐಶ್ವರ್ಯ ಆರೋಗ್ಯ ಕೊಡಲಿ, ಇನ್ನು ಅವರಿಗೆ ಹೆಚ್ಚು ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ. ನಮಸ್ಕಾರ. ನನ್ನ ಹೆಸರು ಈಶ್ವರ ಅಂತ. ನಾನು ಅಖಂಡ ಶ್ರೀನಿವಾಸ್ ಅವರು ಫಾಲೋವರ್. ನಾವು ಅವರು ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, BJP ಆಗ್ಲಿ, ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅವ್ರ ಜೊತೆಗೆ ನಾವು ಯಾವತ್ತೂ ಸದಾ ಅವ್ರ ಜೊತೆಗೆ ಇರ್ತೀವಿ. ನಾವು ಒಳ್ಳೆದಾಗ್ಲಿ ಸರ್. ನಾನಾಗ್ಲಿ, ನಮ್ಮ ಅರ್ಸು ಸರ್ ಆಗಲಿ, ಸುಭಾಷ್ ಸರ್ ಆಗಲಿ, ಎಲ್ಲ ಅರ್ಸ್ಗರ್ ಸರ್ ಎಲ್ಲರೂ ನಾವು ಜೊತೆಗೆ ಇರ್ತೀವಿ. ನಮಸ್ಕಾರ. Thank you.